ಈ ಹಾಲು ಕರೆಂಟ್ ಜೊತೆಗೆ ನಾಳೆಯಿಂದ ವಾಹನ ಸವಾರರ ಜೇಬಿಗೂ ಕೂಡ ಕತ್ರಿ ಬೀಳ್ತಾ ಇದೆ. ಯಾಕಂದ್ರೆ ಟೋಲ್ ದರ ನಾಳೆಯಿಂದ 5% ಏರಿಕೆಯಾಗ್ತಾ ಇದೆ. ಹೆದ್ದಾರಿ ಟೋಲ್ನಲ್ಲಿ ಸಂಗ್ರಹಿಸುವಂತಹ ಸುಂಕ ಹೆಚ್ಚಳ ಆಗ್ತಾ ಇದೆ. ನಾಳೆಯಿಂದ ರಾಜ್ಯದ 66 ಟೋಲ್ ಪ್ಲಾಜಾಗಳಲ್ಲಿ ಸುಂಕವನ್ನ ನಾಳೆಯಿಂದ ಹೆಚ್ಚಳ ಮಾಡಲಾಗ್ತಿದೆ. ಹಾಗಾಗಿ ಸವಾರರು ಹೆಚ್ಚುವರಿ ಹಣವನ್ನ ಕಟ್ಟುವಂತಹ ಅನಿವಾರ್ಯ ಪರಿಸ್ಥಿತಿ. ವಾಹನ ಸವಾರರಿಗೂ ಕೂಡ ನಾಳೆಯಿಂದ ಬರೆ ಬೀಳ್ತಾ ಇದೆ. ಎಷ್ಟರ ಮಟ್ಟಿಗೆ ಟೋಲ್ ದರ ದುಬಾರಿಯಾಗಿದೆ ಅದನ್ನ ಗಮನಿಸ್ತಾ ಇದ್ದೀರಿ. ವಾಹನ ಸವಾರರು ಈ ಟೋಲ್ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್, ನಾವು ಸ್ಟೂಡೆಂಟ್ಸು ಓದ್ಕೊಂಡೆ ನಾವು ಕ್ಯಾಬ್ ಓಡಿಸ್ಕೊಂಡಿದ್ದೀವಿ. ಈ ಥರ ಟೋಲು ಆಮೇಲೆ ಓಲಾ ಒಬ್ಬರ್ ಫೇರ್ಸ್ ಎಲ್ಲ ಕಡಿಮೆ ಆಗೋದು, ಇದು ಓಲಾ ಒಬ್ಬರ್ ಟ್ರಿಪ್ಸ್ ಎಲ್ಲ ಕಡಿಮೆ ಮಾಡೋದು, ಅದೆಲ್ಲ ಹಾಕಿದ್ರೆ ನಾವು ಕಾಲೇಜ್ ಫೀಸ್ ಕಟ್ಟೋದ ಈ ಕಡೆ ಕ್ಯಾಬ್ ಓಡಿಸೋದ ಗೊತ್ತಾಗಲ್ಲ. ಇನ್ನು ಆಮೇಲೆ ಝೊಮ್ಯಾಟೊ ರ್ಯಾಪಿಡೋ ಅದಕ್ಕೆ ಇಳಿಬೇಕು. ಅದರಲ್ಲೂ ಏನಾದರೂ ಇದು ಮಾಡಿದ್ರೆ ನಮ್ಗೆ ಜಾಸ್ತಿ ತೊಂದರೆ ಆಗುತ್ತೆ. ಅದಕ್ಕೆ ಗೌರ್ಮೆಂಟ್ ಏನಾದರೂ ಮಾಡ್ಬೇಕು ಸರ್. ನಿನ್ನೆ ಹಾಲು ದರ ಜಾಸ್ತಿ ಮಾಡಿದ್ದಾರೆ 4 ರೂಪಾಯಿ. ಅದರಿಂದ ಏನು ಮಾಡೋದು ಗೊತ್ತಾಗ್ತಿಲ್ಲ ನಮ್ಗೆ ಇವಾಗ. ಅದೇ ಗೌರ್ಮೆಂಟ್ ಅವ್ರು ಏನಾದರೂ ಸಹಕಾರ ಮಾಡಿದ್ರೆ ನೋಡ್ಬೇಕು ಸರ್ ಏನಾದರೂ. ಅದು ಟೋಲು ಜಾಸ್ತಿ ಆಗಿದೆ, ಹಾಲಿನ ರೇಟು ಜಾಸ್ತಿ ಆಗಿದೆ, ಕರೆಂಟು ಫ್ರೀ ಅಂದರೆ ಜಾಸ್ತಿ ಆಗಿದೆ. ಎಲ್ಲ ಜಾಸ್ತಿ ಹಾಕಿ ಅಂತ ಹೋಗ್ತಾ ಇದೆ, ಏನು ಕಮ್ಮಿ ಆಗ್ತಾ ಇಲ್ಲ. ಸುಮ್ಮನೆ ನಾವು ಕಾಂಗ್ರೆಸ್ ಏನೋ ಒಂದು ಲೆಕ್ಕಕ್ಕೆ ಉತ್ತಮ ಅಂದ್ವಿ. ಈಗ ನಮಗೆ ಒಂಥರ ಬೇಜಾರಾಗ್ಬಿಡುತ್ತೆ. ನಾವು ಕಾಂಗ್ರೆಸ್ನವರು ಯಾಕಾರ ಕಾಂಗ್ರೆಸ್ ಹಾಕಿದ್ವಿ ಅಂತೇಳಿ ನಮಗೆ ಬೇಜಾರಾಗ್ಬಿಡುತ್ತೆ. ಈಗ ನಾಳೆಯಿಂದ ಟೋಲ್ ಬೆಲೆ ಜಾಸ್ತಿ ಆಗ್ತದೆ. ಟೋಲ್ ಒಂದಲ್ಲ, ಡ್ರಿಂಕ್ ಈಗ ನಾವು ಡ್ರಿಂಕ್ ಮಾಡೋಕೆ ಹೋದ್ರೆ ಅವಾಗ 130 ಇತ್ತು, ಈಗ 150, 60, 70, 180 ಆಗಿದೆ. ಈಗ ನಾವು ಎಣ್ಣೆ ಹೊಡೆದ್ಬಿಟ್ಟು 4 ತಿಂಗಳಾಯ್ತು, ನಾವೀಗ ಎಣ್ಣೆನೇ ಹೊಡಿತಾ ಇಲ್ಲ. ಆ ಒಂದು ಬಟ್ಟಿಗೆ 50 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರೆ ಏನು ಮಾಡಬೇಕು? ಎಲ್ಲ ಟೋಲ್ ಜಾಸ್ತಿ ಮಾಡಿದ್ರೆ ಓಡಾಡೋಕ್ಕೂ ಆಗಲ್ಲ. ಹಂಗಾರೆ ನೀವು ಅದು ಸ್ಟ್ರೈಕ್ ಮಾಡ್ಬೇಕಷ್ಟೇ ಎಲ್ಲ ಸೇರಿ. ಇನ್ನೇನು ಮಾಡ್ತೀರಿ? ಓಡೋಕ್ಕಾಗಲ್ಲ ಅಂತ ಅಂದರೆ ಮತ್ತೇನು ಮಾಡೋದು? ಎಲ್ಲ ಅವ್ರದ್ದು. ಎಲ್ಲಿ ಈಗ ಅವ್ರದ್ದು ಅಧಿಕಾರ ಇರೋದು ಅವ್ರದನ್ನ, ಅವ್ರ ಕೈಯಲ್ಲಿ ಇದೆ ಎಲ್ಲ ಅಧಿಕಾರ, ಎಲ್ಲ ಅವ್ರದ್ದೇ. ನಮ್ದೇನಿದೆ? ಎಲ್ಲ ಅವ್ರದ್ದೇ, ಗೋರ್ಮೆಂಟ್ ಅವ್ರದ್ದು. ಕಾಂಗ್ರೆಸ್ ಬಂದ್ರೇನೋ ಒಳ್ಳೇದಾಕತಿ ಅಂದರು, ಇವ್ರು ಈ ಥರ ಒಳ್ಳೆ ಕೆಲಸ ಮಾಡಿದ್ರೆ. ಓಲಾ ಊಬರ್ನವನು ರೇಟ್ ಕಡಿಮೆ ಮಾಡ್ಯಾವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.